ಮನಿ ಲಾಂಡ್ರಿಂಗ್ ಕಪ್ಪು ಹಣದ ರಹಸ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಕ್ಷಣ ಊಹಿಸ್ಕೊಳ್ಳಿ, ನಿಮ್ಮ ಬಳಿ ಲಕ್ಷಾಂತರ ಅಲ್ಲ, ಕೋಟಿಗಟ್ಟಲೆ ಹಣ ಇದೆ. ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ. ಆ ಹಣವನ್ನ ನೀವು ಎಲ್ಲಿಯೂ ಬಳಸಲು ಸಾಧ್ಯವೇ ಇಲ್ಲ. ಯಾಕೆ ಅಂತೀರಾ? ಏಕೆಂದ್ರೆ ಅದು ಕಪ್ಪು ಹಣ. ಬನ್ನಿ, ಈ ಕಪ್ಪು ಹಣದ ರಹಸ್ಯವನ್ನೇ ಭೇದಿಸೋಣ. ಮೊದಲನೆಯದಾಗಿ, ಈ ಕಪ್ಪು ಹಣ ಅಂದ್ರೆ ಏನು? ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾರೆ, ಆದ್ರೆ ನಿಜಕ್ಕೂ ಇದೇನು? ಸರಳವಾಗಿ ಹೇಳಬೇಕು ಅಂದ್ರೆ, ಸರ್ಕಾರಕ್ಕೆ ಸ್ವಲ್ಪವೂ ತಿಳಿಯದ, ತೆರಿಗೆ ಕಟ್ಟದ, ಅಕ್ರಮವಾಗಿ ಗಳಿಸಿದ ಹಣವೇ ಈ ಕಪ್ಪು ಹಣ. ಇದು ಎಲ್ಲಿಂದ ಬರುತ್ತೆ ಗೊತ್ತಾ? ಲಂಚದಿಂದ, ಅಕ್ರಮ ವ್ಯವಹಾರಗಳಿಂದ, ಅಥವಾ ಕಟ್ಟಬೇಕಾದ ತೆರಿಗೆಯನ್ನು ತಪ್ಪಿಸುವುದರಿಂದ ಈ ಹಣ ಸೃಷ್ಟಿಯಾಗತ್ತೆ. ಈಗ ಈ ಹಣ ಇಟ್ಕೊಂಡಿರೋವರ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನೀವಿದನ್ನ ನೇರವಾಗಿ ಎಲ್ಲಿಯೂ ಖರ್ಚು ಮಾಡುವಂತಿಲ್ಲ. ಒಂದು ವೇಳೆ ಬ್ಯಾಂಕ್ನಲ್ಲಿ ಹಾಕಿದ್ರೆ ಅಧಿಕಾರಿಗಳಿಂದ ನೂರಾರು ಪ್ರಶ್ನೆಗಳು ಬರುತ್ತವೆ. ಇನ್ನು ಆಚೆ ಹೆಚ್ಚು ಖರ್ಚು ಮಾಡಿದ್ರೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ನೇರವಾಗಿ ಸಿಕ್ಕಿಬೀಳ್ತಾರೆ. ಹಾಗಾದ್ರೆ ಈ ಹಣ ಇಟ್ಕೊಂಡಿರೋ ಜನ ಏನ್ಮಾಡ್ತಾರೆ? ಇಲ್ಲಿಗೆ ಎಂಟ್ರಿ ಕೊಡುತ್ತೆ ಆ ಒಂದು ಬಹುದೊಡ್ಡ ಅಪಾಯಕಾರಿ ವ್ಯವಸ್ಥೆ, ಮನಿ ಲಾಂಡ್ರಿಂಗ್. ಮನಿ ಲಾಂಡ್ರಿಂಗ್ ಅಂದ್ರೆ ನೋಡಲು ಕಪ್ಪು ಹಣವಾಗಿರುವ ಈ ಅಕ್ರಮ ಸಂಪತ್ತನ್ನ ಯಾವುದೇ ಅನುಮಾನ ಬಾರದಂತೆ ಲೀಗಲ್ ಆದ ಬಿಳಿ ಹಣದಂತೆ ಪರಿವರ್ತಿಸಿ ತೋರಿಸುವ ಒಂದು ಮೋಸದ ಪ್ರಕ್ರಿಯೆ. ನೆನಪಿರಲಿ, ಈ ಕ್ರಿಮಿನಲ್ ಆಟದಲ್ಲಿ ಯಾರೋ ಕೂಡ ಒಬ್ರೇ ಇರಲ್ಲ. ಇದೊಂದು ದೊಡ್ಡ ಗ್ಯಾಂಗ್ ವರ್ಕ್. ಇಲ್ಲಿ ಭ್ರಷ್ಟ ಕನ್ಸಲ್ಟೆಂಟ್ಗಳು, ಹೆಸರಿಗೆ ಮಾತ್ರ ಇರುವ ಶೆಲ್ ಕಂಪನಿಗಳು, ಹಾಗೆ ಡಮ್ಮಿ ಬ್ಯಾಂಕ್ ನೆಟ್ವರ್ಕ್ಗಳು, ಇವರೆಲ್ಲರೂ ಸೇರಿ ಒಂದು ದೊಡ್ಡ ಜಾಲದಂತೆ ಕೆಲಸ ಮಾಡ್ತಾರೆ. ಹಾಗಾದ್ರೆ ಈ ಪೂರ್ತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಈಗ ನೋಡೋಣ ಬನ್ನಿ. ಇದರಲ್ಲಿ ಮುಖ್ಯವಾಗಿ 3 ಹಂತಗಳಿದೆ: ಪ್ಲೇಸ್ಮೆಂಟ್, ಲೇಯರಿಂಗ್ ಮತ್ತು ಇಂಟಿಗ್ರೇಷನ್. ಈ 3 ಪ್ರಮುಖ ಹಂತಗಳ ಮೂಲಕ ಅವರ ಕಪ್ಪು ಹಣ ಸಂಪೂರ್ಣವಾಗಿ ಬಿಳಿಯಾಗುತ್ತದೆ. ಅದು ಹೇಗೆ ಅಂತ ಒಂದೊಂದಾಗಿ ನೋಡೋಣ. ಹಂತ 1, ಪ್ಲೇಸ್ಮೆಂಟ್. ಇದು ಅತಿ ಹೆಚ್ಚು ರಿಸ್ಕ್ ಇರುವ ಹಂತ. ಇಲ್ಲಿ ಕಪ್ಪು ಹಣವನ್ನ ನೇರವಾಗಿ ನಮ್ಮ ಲೀಗಲ್ ಸಿಸ್ಟಮ್ ಒಳಗೆ ಸೇರಿಸಲಾಗುತ್ತೆ. ಇವರ ತಂತ್ರಗಳು ಹೇಗಿರುತ್ತವೆ ಅಂತ ಒಂದು ಉದಾಹರಣೆ ನೋಡಿ. ಯಾರೋ ಒಬ್ಬರು ದೊಡ್ಡ ಸಲೂನ್ ತೆರೀತಾರೆ. ಅಲ್ಲಿ ಬರುವ ಗ್ರಾಹಕರು ತುಂಬಾ ಕಡಿಮೆ ಇದ್ದರೂ ದಾಖಲೆಗಳಲ್ಲಿ ಆದಾಯವನ್ನ ಕೋಟಿಗಟ್ಲೆ ಅಂತ ತೋರಿಸುತ್ತಾರೆ. ಇನ್ನು ಸಿನಿಮಾ ಮಂದಿರಗಳ ಟ್ರಿಕ್ ನೋಡಿ. ಒಳಗಡೆ ಸೀಟುಗಳು ಖಾಲಿ ಇದ್ದರೂ ಆಚೆಗಡೆ ಹೌಸ್ಫುಲ್ ಅಂತ ಬೋರ್ಡ್ ಹಾಕ್ತಾರೆ. ಹೌದು, ಟಿಕೆಟ್ ಮಾರಾಟದ ಹೆಸರಿನಲ್ಲಿ ತಮ್ಮ ಬಳಿರುವ ಕಪ್ಪು ಹಣವನ್ನೇ ಕಲೆಕ್ಷನ್ ಅಂತ ಸೇರಿಸ್ತಾರೆ. ಅದಕ್ಕಾಗಿಯೇ ಕೆಲವೊಮ್ಮೆ ನಿಮ್ಗೆ ಗೊತ್ತಿಲ್ಲದಂತೆ ಫ್ರೀ ಟಿಕೆಟ್ ಕೂಡ ಹಂಚಿಬಿಡ್ತಾರೆ. ಆದರೆ ಈ ಹಂತದಲ್ಲಿ ಒಂದು ದೊಡ್ಡ ರಿಸ್ಕ್ ಇದೆ. ಒಂದ್ ವೇಳೆ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ರೆ ಅವರ ಎಲ್ಲ ಆಸ್ತಿಯೂ ಸಂಪೂರ್ಣವಾಗಿ ಜಪ್ತಿಯಾಗ್ತದೆ. ಇನ್ನು ಹಂತ 2, ಲೇಯರಿಂಗ್. ಪ್ಲೇಸ್ಮೆಂಟ್ ಆದ ಹಣವನ್ನ ಯಾರಿಗೂ ಟ್ರೇಸ್ ಮಾಡಲು ಸಾಧ್ಯವಾಗದಂತೆ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಲಾಗುತ್ತದೆ ಮತ್ತು ನೂರಾರು ಡಮ್ಮಿ ಕಂಪನಿಗಳ ನಡುವೆ ಈ ಹಣವನ್ನ ಪದೇ ಪದೇ ತಿರುಗಿಸಲಾಗುತ್ತದೆ. ಮತ್ತು ಕೊನೆಯದಾಗಿ ಹಂತ 3, ಇಂಟಿಗ್ರೇಷನ್. ಬೇರೆ ಬೇರೆ ದೇಶಗಳಿಗೆ ಹೋದ ಆ ಹಣ ಈಗ ಯಾವುದೋ ಲೀಗಲ್ ಬಿಸ್ನೆಸ್ನ ಲಾಭದ ರೂಪದಲ್ಲಿ ಮತ್ತೆ ಇವರ ಕೈಗೆ ಬರುತ್ತದೆ. ಆದರೆ ಈ ಬಾರಿ ನೇರವಾಗಿ ಇವರ ಹೆಸರಿನಲ್ಲಿ ಅಲ್ಲ. ಯಾವುದೇ ಅನುಮಾನವಿಲ್ಲದೆ ಈಗ ಅದು ಸಂಪೂರ್ಣ ಬಿಳಿ ಹಣವಾಗಿರುತ್ತೆ. ಈಗ ಆ ಹಣ ಸಂಪೂರ್ಣವಾಗಿ ಅವರದ್ದು. ಏನ್ ಬೇಕಾದ್ರೂ ಮಾಡ್ಬೋದು. ಆರಾಮಾಗಿ ಲಕ್ಸುರಿ ಕಾರ್ ಖರೀದಿಸಬಹುದು ಅಥವಾ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳಲ್ಲಿ ಹೂಡಿಕೆ ಮಾಡಬಹುದು. ಆದ್ರೆ ನಮ್ಗೊಂದು ಬಹುಮುಖ್ಯ ಪ್ರಶ್ನೆ ಕಾಡುತ್ತೆ ಅಲ್ವಾ? ಅವರ ದುಡ್ಡು ಅವರು ಏನೇನೋ ಮಾಡ್ಕೋತಾರೆ. ಅದರಿಂದ ನಮ್ಮ ದೇಶದ ಆರ್ಥಿಕತೆಗೆ ಅಥವಾ ಸಾಮಾನ್ಯ ಜನರಿಗೆ ಏನ್ ತೊಂದರೆ ಅಂತ ಬನ್ನಿ ನೋಡೋಣ. ಯೋಚನೆ ಮಾಡಿ, ಈ ರೀತಿ ಸರ್ಕಾರಕ್ಕೆ ಸಿಗಬೇಕಾದ ಕೋಟಿಗಟ್ಟಲೆ ತೆರಿಗೆ ಸಿಗದೇ ಇದ್ದಾಗ ನಮ್ಮ ರಸ್ತೆಗಳ ಅಭಿವೃದ್ಧಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಮತ್ತು ಶಿಕ್ಷಣಕ್ಕೆ ಎಲ್ಲದಕ್ಕೂ ಹಣದ ಕೊರತೆ ಶುರುವಾಗತ್ತೆ ಅಲ್ವಾ? ಅಷ್ಟೇ ಅಲ್ಲ, ಈ ಮನಿ ಲಾಂಡ್ರಿಂಗ್ ಮಾಡೋವರು ತಮ್ಮ ಬಿಳಿ ಹಣವನ್ನ ಸುರಿಯೋದ್ರಿಂದ ರಿಯಲ್ ಎಸ್ಟೇಟ್ ಮತ್ತು ಚಿನ್ನದ ಬೆಲೆಗಳು ಕೃತಕವಾಗಿ ಅಂದ್ರೆ ರಾತ್ರೋರಾತ್ರಿ ವಿಪರೀತವಾಗಿ ಏರಿಬಿಡುತ್ತವೆ. ಇದರಿಂದ ಸಾಮಾನ್ಯ ಜನರಿಗೆ ಒಂದು ಸಣ್ಣ ಮನೆ ಕೊಳ್ಳೋದು ಕೂಡ ಕಷ್ಟವಾಗ್ತದೆ. ಜೊತೆಗೆ ಸಮಾಜದಲ್ಲಿ ಭ್ರಷ್ಟಾಚಾರ ಮತ್ತಷ್ಟು ಹೆಚ್ಚಾಗುತ್ತೆ. ಇದರ ಅಂತಿಮ ಫಲಿತಾಂಶ ಏನಪ್ಪಾ ಅಂದ್ರೆ, ಶ್ರೀಮಂತರು ಅಕ್ರಮವಾಗಿ ಇನ್ನಷ್ಟು ಶ್ರೀಮಂತರಾಗ್ತಲೇ ಹೋಗ್ತಾರೆ, ಆದರೆ ಬಡವರು ಇನ್ನಷ್ಟು ಬಡವರಾಗ್ತಾರೆ. ಅಂದ್ರೆ ಈ ಕಪ್ಪು ಹಣ ನಮ್ಮ ದೇಶವನ್ನ ನಿಧಾನವಾಗಿ ಒಳಗಿನಿಂದಲೇ ಬಡವಾಗಿಸುತ್ತೆ. ಆದ್ರೆ ನೆನ್ಪಿಡಿ, ಇದೆಲ್ಲ ನದೀತಿದ್ರೆ ಸರ್ಕಾರವು ಸುಮ್ಮನೆ ಕೂತಿಲ್ಲ. ಮನಿ ಲಾಂಡ್ರಿಂಗ್ ತಡೆಗಟ್ಟುವ ಕಾಯ್ದೆ ಅಂದ್ರೆ PMLA ಎಂಬ ಅತ್ಯಂತ ಕಠೋರ ಕಾನೂನಿನ ಮೂಲಕ ಸರ್ಕಾರ ಇಂತಹ ಅಕ್ರಮಗಳನ್ನ ಬೇರುಸಹಿತ ಕಿತ್ತೊಗೆಯಲು ಕಾಯುತ್ತಿದೆ. ಇಡಿಯಂತಹ ಸಂಸ್ಥೆಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾನೇ ಇವೆ.
ಕೊನೆಯದಾಗಿ ಒಂದೇ ಮಾತು. ಕಪ್ಪು ಹಣ ಗಳಿಸುವುದು ಮತ್ತು ಮನಿ ಲಾಂಡ್ರಿಂಗ್ ಮಾಡುವುದು ಬೇಗ ಶ್ರೀಮಂತರಾಗುವ ಶಾರ್ಟ್ಕಟ್ ತರಹ ಕಾಣ್ಬೋದು. ಆದರೆ ಸಿಕ್ಕಿಬಿದ್ದರೆ ಅದರ ರಿಸ್ಕ್ ತುಂಬಾ ದೊಡ್ಡದು. ಒಮ್ಮೆ ಯೋಚಿಸಿ, ನಮ್ಮ ದೇಶದಲ್ಲಿ ಈ ಕಪ್ಪು ಹಣದ ವ್ಯವಸ್ಥೆ ಇಲ್ಲದೆ ಹೋಗಿದ್ದರೆ ಇಂದು ನಮ್ಮ ಆರ್ಥಿಕತೆ ಇನ್ನೆಷ್ಟು ಪ್ರಬಲವಾಗಿರ್ತಿತ್ತು ಅಲ್ವಾ? ಈ ಎಕ್ಸ್ಪ್ಲೇನರ್ ನಿಮಗೆ ಇಷ್ಟವಾದರೆ ಮತ್ತು ಅರ್ಥಪೂರ್ಣ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಧನ್ಯವಾದಗಳು.